Hello and welcome back to our channel Active Catalysts. So ತುಂಬಾ ಜನ ಕೇಳ್ತಿದ್ವಿ like when we are going to start our preparation for the fifth sem exam ಅಂತ. So with complete Josh, I'm going to start this video and I'll be covering you with the content what exactly to study in the SCPM. Okay, since this is the theory subject, I know we do have the diagrams and all. Even diagram looks like theory, right? I mean, if you understand it's easy, that's another perspective. ಆದ್ರೆ ಓಕೆ ಸೊ ಐ ಜಸ್ಟ್ ವಾಂಟೆಡ್ ಟು ಕನ್ವೆ ಲೈಕ್ ನೀವು ಏನು ಕಂಟೆಂಟ್ನ ಬರೆದ್ರೆ ಮಾರ್ಕ್ಸ್ ಫುಲ್ ಆಗಿ ಕೊಡ್ತಾರೆ ಆ್ಯಂಡ್ ವಾಟ್ ಕಂಟೆಂಟ್ ದೇ ಎಕ್ಸ್ಪೆಕ್ಟ್ ಇನ್ ದ ಆನ್ಸರ್ ಲೈಕ್ ಎಷ್ಟು ಜನ ಹೇಳ್ತೀರಾ ಇನ್ ದ ಇಂಟರ್ನಲ್ಸ್ ಓನ್ಲಿ ನಾನು ಜಾಸ್ತಿ ಬರ್ದಿದೆ ಇಷ್ಟು ಕಂಟೆಂಟ್ಸ್ನ ಕವರ್ ಮಾಡಿದ್ರು ಸಹ ಕಂಪ್ಲೀಟ್ ಮಾರ್ಕ್ಸ್ ಬಂದಿಲ್ಲ ಅಂತ ಸೊ ಇಂಟರ್ನಲ್ಸಲ್ಲಿ ಫೇಸ್ ಮಾಡಿದವರಿಗೆ ಎಕ್ಸ್ಟರ್ನಲ್ಸಲ್ಲಿ ಈ ಪ್ರಾಬ್ಲಮ್ ಆಗಬಹುದು ಸೊ ಈ ವಿಡಿಯೋದಲ್ಲಿ ಐ ಬಿ ಜಸ್ಟ್ ಗೈಡಿಂಗ್ ಯು ಥ್ರೂ ದ ಮಾಡ್ಯೂಲ್ಸ್ ಆ್ಯಂಡ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅನ್ನೇ ನಾನು ಎಕ್ಸಾಂಪಲ್ ಆಗಿ ತಗೊಂಡು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಸೊ ದಟ್ ನಿಮಗೆ ಈ ಪಾಯಿಂಟ್ಸ್ ನಾನು ಇವಾಗ ಡಿಸ್ಕಸ್ ಮಾಡೋ ಪಾಯಿಂಟ್ಸ್ ಕ್ಲಿಯರ್ ಆಗಿದ್ರೆ ನೀವು SCPM ಓದುವಾಗ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಓಕೆ. So first let me go with the scheme of evaluation. So ಈ PDF ಆಲ್ರೆಡಿ ನಾನು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಒಂದು ವೇಳೆ ಯಾರಾದರೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಐ ಆಡ್ ದ ಡ್ರೈವ್ ಲಿಂಕ್ ಇನ್ ಕಾಮೆಂಟ್ಸ್ ಆಸ್ ವೆಲ್ ಆಸ್ ಇನ್ ದ ಡಿಸ್ಕ್ರಿಪ್ಷನ್. ನೀವು ಡೌನ್ಲೋಡ್ ಮಾಡ್ಕೋಬಹುದು ಆಯ್ತಾ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇಟ್ ಥ್ರೂ ದ December 24-25 ಪೇಪರ್ ಓಕೆ ಲಾಸ್ಟ್ ಇಯರ್ ಸೀನಿಯರ್ಸ್ ಪೇಪರ್ ಓಕೆ. ಸೊ ನಾನು ಒಂದೇ ಎಕ್ಸಾಂಪಲ್ ಕೊಡ್ತೀನಿ ಯಾಕಂದ್ರೆ ಫಸ್ಟ್ ಮಾಡಲ್ ಆಲ್ಮೋಸ್ಟ್ ಎಲ್ಲರೂ ಓದೇ ಇರ್ತಾರೆ ಓಕೆ. ಸೊ ಫಸ್ಟ್ ಕ್ವೆಶನ್ ನೀವು ನೋಡಿ ಎಕ್ಸ್ಪ್ಲೇನ್ ಸಾಫ್ಟ್ವೇರ್ ಪ್ರಾಸೆಸ್ ಅಂತ ಕೇಳಿರೋದು ಆ್ಯಂಡ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪ್ರಾಕ್ಟೀಸಸ್ ಓಕೆ. ಬಟ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಲ್ಲಿ ನೀವು ನೋಡಿದ್ರೆ ಸಾಫ್ಟ್ವೇರ್ ಇನ್ ಡೆಫಿನೇಷನ್ ಬರೆದ್ರೆ 1 ಮಾರ್ಕ್ಸ್ ಕೊಡ್ತಿದ್ದಾರೆ ಓಕೆ. ಸೊ ಬಟ್ ಕ್ವೆಶನ್ ಅಲ್ಲಿ ಏನು ಕೇಳಿದರೆ ಎಕ್ಸ್ಪ್ಲೇನ್ ಸಾಫ್ಟ್ವೇರ್ ಪ್ರಾಸೆಸ್ ಅಂತ. ಸೊ ನೀವಿಲ್ಲ ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ಕಂಟೆಂಟ್ಸ್ ಬರೆಯುವಾಗ like when I make separate videos for each module like what I have made for all the previous subjects that we had in our fourth sem okay at that time please make sure that you're adding few contents. So ನಾನು ಹೇಳಿರೋ ಪ್ರಕಾರ ನೀವೆಲ್ಲ like printouts ತಗೊಂಡ್ರೆ it is better ಯಾಕಂದ್ರೆ I'll be like adding few contents so that ನಿಮ್ಮ ಹತ್ರ printouts ಇದ್ರೆ when you can add the contents and study. ಬಟ್ ನೀವೇನಾದ್ರೂ like ಟ್ಯಾಬ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಓದ್ತೀರಾ ಅಂದ್ರೆ ಮೇಕ್ ಶೋರ್ ಆರ್ ಆಡಿಂಗ್ ಇಟ್ ಓಕೆ. ಸೊ ಒಂದು ಎಕ್ಸಾಂಪಲ್ ನಾನು ಏನು ಕೊಡಕ್ಕೆ ಇಷ್ಟಪಡ್ತಿದ್ದೀನಿ ದ ಥಿಂಗ್ ದಟ್ ಐ ವಾಂಟ್ ಟು ಕನ್ವೆ ಇಸ್ SCPM ಅಲ್ಲಿ ಮಾರ್ಕ್ಸ್ನ ಯಾವಾಗ ಕೊಡ್ತಾರೆ ಅಂದ್ರೆ when you explain something beyond it one thing and when you start explaining from the basics like ಇವಾಗ ಕ್ವಶನ್ ಅಲ್ಲಿ ಎಕ್ಸ್ಪ್ಲೇನ್ ಸಾಫ್ಟ್ವೇರ್ ಪ್ರಾಸೆಸ್ ಅಂತಿದೆ ಸೊ ನೀವು ಫುಲ್ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡಿ ಲೈಕ್ ವಾಟ್ ಇಸ್ ಸಾಫ್ಟ್ವೇರ್ ಓಕೆ. ಸೊ ಆಮೇಲೆ ಸಾಫ್ಟ್ವೇರ್ ಪ್ರಾಸೆಸಿಗೆ ಹೋಗ್ಬೋದು. ಇವನ್ ದಿಸ್ ಪೇಪರ್ ಲಿಂಕ್ ಐಲ್ ಗಿವ್ ಇನ್ ದ ಡಿಸ್ಕ್ರಿಪ್ಷನ್ ಓಕೆ. ಸೊ ಸಾಫ್ಟ್ವೇರ್ ಡೆಫಿನೇಷನ್ ಫಸ್ಟ್ ಬರೀತೀರಾ ಓಕೆ. ಅಂಡ್ ಇನ್ನೊಂದು ಥಿಂಗ್ ಲೈಕ್ ನೀವು ಫಸ್ಟ್ ಮಾಡಲ್ ಅಬ್ಸರ್ವ್ ಮಾಡಿದ್ರೆ ಸಾಫ್ಟ್ವೇರ್ಗೆ ತುಂಬಾ ಡೆಫಿನೇಷನ್ಸ್ ಇದೆ ಓಕೆ. ಲೈಕ್ ಯಾವುದೋ ಒಂದು ಸೈಂಟಿಸ್ಟ್ ಇದ್ದಾರೆ ಸೊ ಅಕಾರ್ಡಿಂಗ್ ಟು ಹಿಮ್ ದೇರ್ ಈಸ್ ಒನ್ ಪರ್ಟಿಕ್ಯುಲರ್ ಡೆಫಿನೇಷನ್ ಸೊ ತುಂಬಾ ಇದೆ. ಸೊ ಅದರಲ್ಲಿ ಯಾಕೆ ಬರೀಬೇಕು ಅಂದ್ರೆ ಐ ವುಡ್ ಸಜೆಸ್ಟ್ ಯು ಟು ರೈಟ್ ದ ಸೇಮ್ ಡೆಫಿನೇಷನ್ ದಟ್ ಇಸ್ ಶೋನ್ ಹಿಯರ್ ಯಾಕಂದ್ರೆ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಐ ಮೀನ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ದಿಸ್ ಕೈಂಡ್ ಆಫ್ ವರ್ಡ್ಸ್ ಓನ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಲೈಕ್ ಕಾನ್ಫಿಗರೇಷನ್ ಸೊ ಈ ತರ ವರ್ಡ್ಸ್ ನನ್ನೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ. ಸೊ ಡೆಫಿನೇಷನ್ ಕರೆಕ್ಟ್ ಆಗಿ ಬರೆದ್ರೆ 2 ಮಾರ್ಕ್ಸ್. ಆಮೇಲೆ ಅವರೇ ಬರ್ದಿದ್ದಾರೆ ಕೆಳಗಡೆ ನೀವು ನೋಡಿ ಮೇ ಆರ್ ಮೇ ನಾಟ್ ಬಿ ಕನ್ಸಿಡರ್ಡ್. ಸೊ ಇದೇನು ಅಂದ್ರೆ ಲೈಕ್ ನೀವು ಸಾಫ್ಟ್ವೇರ್ ಡೆಫಿನೇಷನ್ ಬರೆದ್ರು ಕನ್ಸಿಡರ್ ಮಾಡ್ತಾರೆ ಸಾಫ್ಟ್ವೇರ್ ಪ್ರಾಸೆಸ್ ಮತ್ತು ಇಂಜಿನಿಯರಿಂಗ್ ಡೆಫಿನೇಷನ್ ಬರೆದ್ರು 2 ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ ಅಂತ ಅರ್ಥ. ಸೊ ನೆನ್ಪಿಟ್ಕೊಳ್ಳಿ SCPM ಪೇಪರ್ ಅಲ್ಲಿ ಎಲ್ಲೇ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಅಂತ ಇದೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಅಲ್ಲಿ ಯು ಕ್ಯಾನ್ ಸಿ ರೈಟ್ ಎಕ್ಸ್ಪ್ಲೇನ್ ಅಂತಾನೆ ಇದೆ. ಎಕ್ಸ್ಪ್ಲೇನ್ ಬಿಟ್ಟರೆ ಡಿಸ್ಕ್ರೈಬ್ ನೀವೇನು ನೋಡ್ತಿದ್ದೀರಾ ವಾಟ್ ಈಸ್ ಅಥವಾ ಹೌ ಈಸ್ ಅಂತ ಎಲ್ಲೂ ಸ್ಟಾರ್ಟ್ ಮಾಡಿಲ್ಲ. ಸೊ ಇಲ್ಲಿ ನಿಮ್ಗೆ ಏನು ಅರ್ಥ ಆಗಬೇಕು ಅಂದ್ರೆ ವೆರ್ ಎವರ್ ಯು ಗೆಟ್ ಎಕ್ಸ್ಪ್ಲೇನ್ ಯು ಆರ್ ಸಪೋಸ್ ಟು ರೈಟ್ ದ ಡೆಫಿನೇಷನ್ ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ ದ ಬೇಸಿಕ್ ವರ್ಡ್ ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ಸಾಫ್ಟ್ವೇರ್ ಪ್ರಾಸೆಸ್ ಅಂತ ಇದೆ ಅಂದ್ರೆ ಫಸ್ಟ್ ವಾಟ್ ಇಸ್ ಸಾಫ್ಟ್ವೇರ್ ಅಂತ ಹೇಳ್ಕೊಂಡು ಸಾಫ್ಟ್ವೇರ್ ಪ್ರಾಸೆಸ್ ಮತ್ತು ಇಂಜಿನಿಯರಿಂಗಿಗೆ ಹೋಗಿ. ನೆಕ್ಸ್ಟ್ ದೇ ಹ್ಯಾವ್ ಟೋಲ್ಡ್ ಪ್ರಾಕ್ಟೀಸಸ್ ಆಫ್ ಸಾಫ್ಟ್ವೇರ್ ಇಂಜಿನಿಯರಿಂಗ್. ಸೊ ನಿಮ್ಗೆ ಇಲ್ಲಿ ಏನು ಅರ್ಥ ಆಗಬೇಕು ಅಂದ್ರೆ 4 ಮಾರ್ಕ್ಸ್ನ ಅವರು ಮೇನ್ ಪಾಯಿಂಟ್ಸ್ ಬರೆಯೋಕೆ ಕೊಟ್ಟಿದ್ದಾರೆ ಪ್ಲಸ್ 2 ಮಾರ್ಕ್ಸ್ ಇಸ್ ದ ಎಕ್ಸ್ಪ್ಲನೇಷನ್ ದಟ್ ಯು ಗೋಯಿಂಗ್ ಟು ರೈಟ್. ನಾನು ಒಂದೇ ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ ಇಲ್ಲಿ ಲೈಕ್ SCPM ತುಂಬಾ ವಾಸ್ಟ್ ಸಬ್ಜೆಕ್ಟ್ಸ್ ಇದೆ ಥಿಯರಿ ಸಬ್ಜೆಕ್ಟ್ ಅಂಡ್ ಆಬ್ವಿಯಸ್ಲಿ ಯು ಕೆನಾಟ್ ರಿಮೆಂಬರ್ ಎವ್ರಿಥಿಂಗ್ ಬಟ್ ಸೈಡ್ ಹೆಡಿಂಗ್ಸ್ ಅರ್ಥ ಮಾಡ್ಕೊಂಡ್ರೆ ಐ ಮೀನ್ ನೀವು ನೆನ್ಪಿಟ್ಕೊಂಡ್ರೆ ಒಳಗಡೆ ಕಂಟೆಂಟ್ಸ್ ಬರೀಬಹುದು. ಫಾರ್ ಎಕ್ಸಾಂಪಲ್ ಇಲ್ಲೇ ಇದೆ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಸೊ ನಿಮ್ಮ ಪ್ರಾಬ್ಲಮ್ ಇಲ್ಲಿಂದ ಕಲೆಕ್ಟ್ ಮಾಡ್ತೀರಾ ಲೈಕ್ ಯೂಸರ್ ಸ್ಟೋರೀಸ್ ಇಂದ ಲೈಕ್ ನೀವು ಹೋಗ್ಬಿಟ್ಟು ಅಪ್ರೋಚ್ ಮಾಡ್ತೀರಾ ಸ್ಟೇಕ್ ಹೋಲ್ಡರ್ಸ್ ಇರ್ಬೋದು ಯೂಸರ್ಸ್ ಇರ್ಬೋದು ನಿಮ್ಗೆ ಏನು ಬೇಕು ಅಂತ ನಾವು ಬಿಲ್ಡ್ ಮಾಡೋ ಸಾಫ್ಟ್ವೇರ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಲೈಕ್ ವಾಟ್ ಪ್ರಾಬ್ಲಮ್ ಯು ವಾಂಟ್ ಮೀ ಟು ಬಿಲ್ಡ್ ದ ಸಾಫ್ಟ್ವೇರ್ ಅಂತ. ಸೊ ಅದನ್ನ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಅಲ್ಲಿ ನೀವು ಬರೀಬಹುದು ಜನರಲ್ ಆಗು ಬರೀಬಹುದು ಓಕೆ. ಬಟ್ ಕೀವರ್ಡ್ಸ್ ಮ್ಯಾಟರ್ ಆಗುತ್ತೆ ಆ ಕೀವರ್ಡ್ಸ್ ಹೇಗೆ ಇರಬೇಕು ಅಂತ ಐ ಬಿ ಎಕ್ಸ್ಪ್ಲೇನಿಂಗ್ ವೆನ್ ಐ ಗೋ ವಿತ್ ದ ಮಾಡೆಲ್ ವೈಸ್ ಓಕೆ. ಅಂಡ್ ಇನ್ನೊಂದು ಥಿಂಗು ಲೈಕ್ ವೆನ್ ದೇ ಆಸ್ಕ್ ರಿಗಾರ್ಡಿಂಗ್ ದ ಮಾಡೆಲ್ಸ್ ಅಂಡ್ ಆಲ್ ಫಸ್ಟ್ ಆಲ್ವೇಸ್ ಡ್ರಾ ದ ಡಯಾಗ್ರಾಮ್. ಆಮೇಲೆ ಕೆಲವೊಂದು ಡಯಾಗ್ರಾಮಿಗೆ ರೂಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ವಾಟರ್ ಫಾಲ್ಸ್ ನೀವು ಅಬ್ಸರ್ವ್ ಮಾಡಬಹುದು ಇಟ್ ಇಸ್ ನಾಟ್ ಇನ್ ಒನ್ ಸ್ಟ್ರೇಟ್ ಲೈನ್ ನಿಜವಾದ ವಾಟರ್ ಫಾಲಿಂಗ್ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಐ ಮೀನ್ ಸ್ಲೋಪ್ ಇರುತ್ತೆ ಅಲ್ವಾ. ಸೊ ಆ ಥರನೇ ಇಟ್ ಮಸ್ಟ್ ಬಿ ದೇರ್ ಅಂಡ್ ನೀವು ನೋಡ್ತೀರಾ ಇಲ್ಲಿ ಲೈಕ್ ದೇ ಹ್ಯಾವ್ ಎಕ್ಸ್ಪ್ಲೇನ್ ಇನ್ ವಾಟ್ ಪೇಸ್ ವಾಟ್ ವಿಲ್ ಹ್ಯಾಪನ್ ಲೈಕ್ ಇನ್ ಫ್ರಂಟ್ ಆಫ್ ಕಮ್ಯುನಿಕೇಶನ್ ದೇ ಹ್ಯಾವ್ ರಿಟನ್ ಲೈಕ್ ಪ್ರಾಜೆಕ್ಟ್ ಇನಿಷಿಯೇಷನ್ ಇರಬೇಕು ರಿಕ್ವೈರ್ಮೆಂಟ್ಸ್ ಇರಬೇಕು. ಸೊ ನೀವೇನು ಮಾಡ್ತೀರಾ ಕಮ್ಯುನಿಕೇಶನ್ ಅಲ್ಲಿ ಲೈಕ್ ಸೆಂಟೆನ್ಸ್ ಬರೀತೀರಾ ಇವರು ಕಮ್ಯುನಿಕೇಟ್ ಮಾಡ್ತಾರೆ ಹೀಗಾಗುತ್ತೆ ಅಂತ. ಸೊ ಆ ಸೆಂಟೆನ್ಸ್ ಅಲ್ಲಿ ದೇ ವಿಲ್ ಲುಕ್ ಫಾರ್ ದಿಸ್ ಕೈಂಡ್ ಆಫ್ ಕೀವರ್ಡ್ಸ್ ಓಕೆ. ಐ ಹೋಪ್ ಐ ಆಮ್ ವೆರಿ ಕ್ಲಿಯರ್. ಸೊ ಈ ಸಲ ಓದುವಾಗ ಲೈಕ್ ನೀವು ಯಾವುದೇ ಮಾಡ್ಯೂಲ್ ಓದಿದ್ರು ಒಂದ್ಸಲ ಮಾಡ್ಯೂಲಿಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅನ್ನ ಚೆಕ್ ಮಾಡಿ. ಸೊ ನಿಮ್ಗೆ ಅವಾಗ ಗೊತ್ತಾಗುತ್ತೆ ನಾನು ಫ್ರೀಕ್ವೆಂಟ್ಲಿ ಈ ಕೀವರ್ಡ್ಸ್ನ ಯೂಸ್ ಮಾಡಬೇಕು ನಾನು ಬರೆಯೋ ಆನ್ಸರ್ಸ್ ಅಲ್ಲಿ ಅಂತ ಓಕೆ. ಸೊ ದಟ್ಸ್ ವಾಟ್ ಐ ವಾಂಟೆಡ್ ಟು ಟೆಲ್. ದೆನ್ ಲೈಕ್ ಡಯಾಗ್ರಾಮ್ಸಿಗೆ ನೆನ್ಪಿಟ್ಕೊಳ್ಳಿ ದೇ ಆರ್ ಜಸ್ಟ್ ಗಿವಿಂಗ್ 2 ಮಾರ್ಕ್ಸ್ ಲೈಕ್ ಮಾಡೆಲ್ಸ್ ಅಲ್ಲಿ ಲೈಕ್ ವಾಟರ್ ಫಾಲ್ ಇರಲಿ ಸ್ಪೈರಲ್ ಇರಲಿ ಇನ್ಕ್ರಿಮೆಂಟಲ್ ಇರಲಿ. ಸೊ ಈ ಥರ ಎಲ್ಲ ಸಾಫ್ಟ್ವೇರ್ ಲೈಕ್ ಟ್ರೆಡಿಷನಲ್ ಮಾಡೆಲ್ಸಿಗೆಲ್ಲ ದೇ ಆರ್ ಜಸ್ಟ್ ಗಿವಿಂಗ್ 2 ಮಾರ್ಕ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಕೇರ್ ಇಸ್ 3 ಮಾರ್ಕ್ಸ್. ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಈ ಥರ ಕೀವರ್ಡ್ಸ್ನ ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕಾಗುತ್ತೆ ಓಕೆ. ಅಂಡ್ ಸೇಮ್ ಥಿಂಗ್ ಲೈಕ್ ಇಂಪ್ಲೈಸ್ ಟು ಎವ್ರಿಥಿಂಗ್. ಅಂಡ್ ಒನ್ ಮೋರ್ ಥಿಂಗ್ ಫಾರ್ ಎಕ್ಸಾಂಪಲ್ ಇವಾಗ 3B ಕ್ವೆಶನ್ ನೋಡಿ
illustrate the UML use case diagram for safe home system ಆಯ್ತಾ. ಸೊ ನೀವೇನ್ ಮಾಡ್ತೀರಾ, ಡೈರೆಕ್ಟ್ ಯೂಸ್ ಕೇಸ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಹೆಡ್ಡಿಂಗ್ ಹಾಕೊಂಡು, ವಿಚ್ ಇಸ್ ಆಕ್ಚುಲಿ ರಾಂಗ್. ಫಸ್ಟ್ like scheme of evaluation ಅಲ್ಲಿ they expect you to write what is like use case diagram. Yeah, what is use case ಅಂತ you have to define. ನೋಡಿ ಅದಕ್ಕೇನೆ they have given 3 marks. Okay, so yeah, ಆಮೇಲೆ use case diagram you can give the example of the safe home system which is for 7 marks. ಓಕೆ, ಅಂಡ್ ನೋಡಿ ನೀವು ಲೈಕ್ ಸೇಫ್ ಹೋಮ್ ಸಿಸ್ಟಮ್ ಇಂದು ಇಲಸ್ಟ್ರೇಷನ್ ಅಂದ್ರೆ ನೀವೇನ್ ಮಾಡ್ತಿದ್ರಿ, ಡಯಾಗ್ರಾಮ್ ಹಾಕ್ಬಿಟ್ಟು, ಐ ಮೀನ್ ಇವನ್ ಫಾರ್ ದ ಇಂಟರ್ನಲ್ಸ್ ಯು ಮೇ ಹ್ಯಾವ್ ಡನ್ ದಿಸ್. ಓಕೆ, ಸೊ ನೀವೇನ್ ಮಾಡ್ತಿದ್ದೀರಾ, ಯು ವುಡ್ ಹ್ಯಾವ್ ಪುಟ್ ಡಯಾಗ್ರಾಮ್ ಅಂಡ್ ಯು ವುಡ್ ಹ್ಯಾವ್ ಎಕ್ಸ್ಪ್ಲೇನ್ ವಾಟ್ ಇಸ್ ದೇರ್ ಇನ್ ದ ಡಯಾಗ್ರಾಮ್, right? Like this will happen, that will happen, and all. But in reality, they have given marks for use case definition. I don't know who have formed it. I know it is not making sense, but unfortunately, for the sake of marks, we have to accept it and study. And one more example, okay? Fourth ಅಲ್ಲಿ ನೋಡಿ, explain CRC modeling and data modeling with an example ಅಂತ ಇದೆ. ಸೊ ನಿಮಗೆ CRC ಅಂತ ನೆನಪಾಗೋದು CRC ಕಾರ್ಡ್ಸ್ ಇದೆ ಅಲ್ವಾ, ಲೈಕ್ ವೇಟ್ ಐಲ್ ಶೋ ಯು. ಯಾ, CRC ಕಾರ್ಡ್ಸ್ ಇದೆ. ಬಟ್ ನೀವು ಇಲ್ಲಿ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಅಲ್ಲಿ ನೋಡಿದ್ರೆ, ಲೈಕ್ ದೇ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಯು ಟು ಡ್ರಾ ಡಯಾಗ್ರಾಮ್ ಅಂಡ್ ಎಕ್ಸ್ಪ್ಲೇನ್, ದೇ ಆರ್ ಜಸ್ಟ್ ಎಕ್ಸ್ಪೆಕ್ಟಿಂಗ್ ಯು ಟು write the content. So that's how it is. But invigilator like ಇದನ್ನ 100% ಫಾಲೋ ಮಾಡ್ಬೇಕಂತಿಲ್ಲ. They may also have their own perspective and award you marks if you have written diagram. So it depend ಆಗುತ್ತೆ. If you write it's okay, but explanation when it comes to CRC important. Okay. ಸೊ ನಾನು ಈ ತರ ಹೇಳ್ತಾನೆ ಹೋದ್ರೆ ಈ ತರ ಮೈನ್ಯೂಟ್ ಆಗಿ ಒಂದೊಂದು ಮಾಡ್ಯೂಲ್ ಅಲ್ಲಿ ತುಂಬಾ ಪಾಯಿಂಟ್ಸ್ ಇದೆ. ಅಂಡ್ ಆಬ್ವಿಯಸ್ಲಿ ನಾನು ಪ್ರತಿ ಸಲ ಮಾಡಿರೋ ತರ ಈ ಸಲನು ಮಾಡ್ಯೂಲ್ ವೈಸ್ 1 ಶಾರ್ಟ್ ವಿಡಿಯೋಸ್ ವಿದಿನ್ 1 ಅವರ್ ಡೆಫಿನೆಟ್ಲಿ ಕವರ್ ಮಾಡ್ತೀನಿ. ಅಂಡ್ ಅವಾಗ ಇವೆಲ್ಲ ಪಾಯಿಂಟ್ಸ್ ಅನ್ನ ಕ್ಲಿಯರ್ ಆಗಿ ಹೇಳ್ತೀನಿ, ಸೊ ದಟ್ ಇವನ್ ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ಇಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಅಂಡ್ ಇಫ್ ಯು ಹ್ಯಾವ್ ಎನಿ ಸಜೆಷನ್ಸ್ ದಟ್ ವಿ ಕ್ಯಾನ್ ಫಾಲೋ ಫಾರ್ SCPM or how you are expecting me to make up the videos, please do comment. That